ನಮಸ್ತೆ ಪ್ರೀತಿಯ ಓದುಗರೆ. ಶಾಂತಮ್ಮನ ಛಿದ್ರವಾದ ಬದುಕು ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಕುಮಾರೇಶಪ್ಪನ ಬಳಿಗೆ ಬಂದ ಶಾಂತಿ ತಾನು ತಿನ್ನದೆ ತನ್ನ ಅಪ್ಪನಿಗೆ ಬನ್ನು ತಿನ್ನಿಸಲು ಹೋದಳು. ಅಯ್ಯೋ ಸುಂಕಮ್ಮ, ಇಂಥ ಮಗುವನ್ನು ಎತ್ತು ಯಾಕೆ ಕಣ್ಣು ಮುಚ್ಚಿದೆ ಎಂದು ನೋಡುವವರಿಗೆ ಮನಕಲಕುವಂತೆ ಮಡದಿಯನ್ನು ನೆನಪಿಸಿಕೊಂಡು ಮಗುವಂತೆ ಗಳಗಳನೆ ಅಳಲು ಆರಂಭಿಸಿದ. ಇದನ್ನು ನೋಡುತ್ತಲೇ ನಿಂತಿದ್ದ ಒಬ್ಬ ಸುಮಾರು 7 ಅಡಿ ಎತ್ತರದ ದಪ್ಪ ಮೀಸೆಯ ಮಟ್ಟಸವಾದ ದೇಹದಾಢ್ಯದ ವ್ಯಕ್ತಿಯೊಬ್ಬರು ಕುಮಾರೇಶಪ್ಪನ ಸಮೀಪ ಬಂದು ದುರುದುರು ನೋಡಿದರು. ಅಪ್ಪ ಮಗಳು ಗಾಬರಿಗೊಂಡರು. ಭಯಪಡಬೇಡ, ನಾನು ರಿಟೈರ್ಡ್ ಮೇಜರ್ ಜೋಸೆಫ್ರವರು ಕುಮಾರೇಶಪ್ಪನ ಊರು ವಿಚಾರ ತಿಳಿದು ಊಟ ವಸತಿ ಕೊಟ್ಟರೆ ನಿಯತ್ತಾಗಿ ಕೆಲಸ ಮಾಡ್ತೀಯಾ ಎಂದು ಕೇಳಿದರು. ಕೈ ಮುಗಿಯುತ್ತಾ ಖಂಡಿತ ನಿಯತ್ತಾಗಿ ಮಾಡ್ತೀನಿ ಸ್ವಾಮಿ ಅಂದನು. ವೆರಿ ಗುಡ್ ಎನ್ನುತ್ತಾ 60 ವರ್ಷ ಮೀರಿದ್ದರೂ ನವ ಯುವಕನಂತೆ ಟಿವಿಯಿಂದ ನಡೆಯುತ್ತಾ ಬನ್ನಿ ನನ್ನ ಜೊತೆ ಎಂದು ತಮ್ಮ ಜೀಪಿನ ಕಡೆಗೆ ನಡೆದರು. ಸುಮಾರು 20 ಕಿಲೋಮೀಟರ್ ಅಷ್ಟು ದೂರ ಕ್ರಮಿಸಿದ ಮೇಲೆ ಒಂದು ವಿಶಾಲವಾದ ಮನೆಯ ಗೇಟ್ ಒಳಗೆ ಜೀಪ್ ಬಂದು ನಿಂತಿತು. ಜೀಪ್ ಇಳಿದವರೇ ಜೋಸೆಫ್ ಶಾಂತಿಗೆ ಬ್ರೆಡ್ಡು ಜಾಮು ಕೊಟ್ಟು ಇವರಿಬ್ಬರ ಹೆಸರು ನೆನಪಿಗೆ ಬಾರದೆ ನಿನ್ನ ಹೆಸರೇನಮ್ಮ ಅಂದರು. ಅವಳು ಏನೂ ಮಾತನಾಡಲಿಲ್ಲ. ಹುಟ್ಟಿದಾರಭ್ಯ ತನ್ನ ಹಳ್ಳಿಯಲ್ಲದೆ ಬೇರೆ ಜಗತ್ತನ್ನು ಕಾಣದ ಶಾಂತಿ ಹೊಸ ಜನ ಪ್ರದೇಶ ಕಂಡು ಭಯಗ್ರಸ್ತಳಾಗಿದ್ದಳು. ಶಾಂತಮ್ಮ ಅಂತ ಸ್ವಾಮಿ ಅಂದ ಕುಮಾರೇಶಪ್ಪ. ನಿನ್ನ ಹೆಸರೇನು ಅಂದ. ತಲೆ ಕೆರೆದುಕೊಂಡು ಕುಮಾರೇಶಪ್ಪ ಸ್ವಾಮಿ ಅಂದ. ನೋಡಪ್ಪ, ನನ್ನ ಮಕ್ಕಳು ಅಮೆರಿಕದಲ್ಲಿ ಇದ್ದಾರೆ. ಹೆಂಡತಿ ಸತ್ತು 10 ವರ್ಷವಾಯಿತು. ನಾನು ಅಡಿಗೆ ಮಾಡುವ ಪೀಟರ್ ಇಬ್ಬರೇ ಮನೆಯಲ್ಲಿರೋದು. ನೋಡಲ್ಲಿ ಗೇಟ್ ಪಕ್ಕದಲ್ಲಿ ಒಂದು ಮನೆ ಇದೆ, ಅಲ್ಲಿ ನೀವು ಇರಬಹುದು. ಇಲ್ಲಿರುವ ಗಾರ್ಡನ್ ಅಂದರೆ ನನಗೆ ತುಂಬ ಇಷ್ಟ. ಪ್ರತಿದಿನ ಕಳೆ ತೆಗೆದು ನೀರು ಬಿಡೋದು, ಶೋ ಗಿಡಗಳನ್ನು ಟ್ರಿಮ್ ಮಾಡೋದು, ಮನೆಯೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡೋದು. ಮರೆತಿದ್ದೆ, ನನ್ನ ನಾಯಿ ಜೋಗೆ ದಿನ ಸ್ನಾನ ಮಾಡಿಸಿ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಸಂಬಳ 3500. ಮುಂಗಡವಾಗಿ 2000 ಕೊಡ್ತೀನಿ. ಮನೆಗೆ ಬೇಕಾದ ವಸ್ತು ತಗೊಳ್ಳಿ. ಕುಡಿಯೋ ಚಟ ಏನಾದರೂ ಇದೆಯಾ ಇಲ್ವಾ? ಸ್ವಲ್ಪ ಜೋರು ಧ್ವನಿಯಲ್ಲಿ ಕೇಳಿದರು ಜೋಸೆಫ್. ಕುಮಾರೇಶಪ್ಪ ಇಲ್ಲ ಬುದ್ಧಿ ಅಂದ ಮೇಲೆ ಸರಿ, ಪ್ರತಿ ತಿಂಗಳ ಸಂಬಳ ನಿನಗೆ ಕೊಟ್ಟುಬಿಡ್ತೀನಿ. ಅನಾವಶ್ಯಕವಾಗಿ ಹಣ ಪೋಲು ಮಾಡಬೇಡ. ಹೆಣ್ಣು ಮಗಳು ಇದ್ದಾಳೆ ಎನ್ನುತ್ತಲೇ 2000 ಹಣ ಕೊಟ್ಟು ಕೊಂಕಣಿ ಭಾಷೆಯಲ್ಲಿ ಯಾರನ್ನೋ ಕೂಗಿದರು. ಬಂದವನೇ ಪೀಟರ್. ಇವರಿಬ್ಬರೂ ಇಲ್ಲೇ ಕೆಲಸ ಮಾಡಿಕೊಂಡು ಇರ್ತಾರೆ. ಅವರನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಬೇಕಾದ ಸಾಮಾನು ಕೊಡಿಸು. ಹಾಗೆ ಅವರಿಗೆ ಇವತ್ತು ಊಟ ಕೊಡು. ನಾಳೆಯಿಂದ ಅವರೇ ಮಾಡಿಕೊಳ್ಳುತ್ತಾರೆ. ಈಗ ಅವರಿಗೆ ಆ ಮನೆಯ ಕೀ ಕೊಡು ಎಂದು ತಾವು ಸ್ನಾನ ಮಾಡಲು ಹೊರಟರು. ಪೀಟರ್ ಅವರಿಗೆ ಕೀ ಕೊಟ್ಟು, ಜೋಸೆಫ್ಗೆ ಬ್ರೇಕ್ಫಾಸ್ಟ್ ಕೊಟ್ಟು ಬರುತ್ತೇನೆ, ನಂತರ ಅಸಗಾವೋಗೆ ಹೋಗೋಣ ಎಂದು ಹೇಳಿ ಜೋಸೆಫ್ ಹಿಂದೆ ಓಡಿದ. ಹೀಗೆ ಮುಂದಿನ ಬದುಕು ಹೇಗೆ ಎನ್ನುವ ಚಿಂತೆ ಇದ್ದ ಅಪ್ಪ ಮಗಳಿಗೆ ಉತ್ತಮವಾದ ನೆಲೆ ಸಿಕ್ಕಿತು. ಕುಮಾರೇಶಪ್ಪ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿ ಬೇಷ್ ಎನಿಸಿಕೊಂಡ. ಶಾಂತಿಯಂತೂ ಮೇಜರ್ಗೆ ಅಚ್ಚುಮೆಚ್ಚಾದಳು. ಎಲ್ಲವೂ ಇದ್ದು ಪ್ರೀತಿ ವಾತ್ಸಲ್ಯ ಮಮತೆ ಇಲ್ಲದೆ ಒಂಟಿಯಾಗಿದ್ದ ಜೋಸೆಫ್ಗೆ ಶಾಂತಮ್ಮನ ಸಂಘದಿಂದ ಮನಸ್ಸಿಗೆ ಒಂದು ತೆರನಾದ ಹರ್ಷವೆನಿಸುತ್ತಿತ್ತು. ಕೇವಲ ರೊಟ್ಟಿ ಖಾರ ಕಂಡ ಶಾಂತಿಯ ದೇಹಕ್ಕೆ ಜೋಸೆಫ್ ಮನೆಯಲ್ಲಿ ಹಣ್ಣು ಹಂಪಲು ತರಕಾರಿ ಮೀನು ಮಾಂಸಕ್ಕೆ ಬರವಿಲ್ಲದೆ ದಷ್ಟಪುಷ್ಟವಾಗಿ ಬೆಳೆದಳು. ಕ್ರಮೇಣ ಅಪ್ಪನಿಗೆ ರೊಟ್ಟಿ ಮಾಡಿ ತನ್ನ ಊಟವೆಲ್ಲ ಜೋಸೆಫ್ ಜೊತೆಗೆ ಆಗುತ್ತಿತ್ತು. ಬೇಡವೆಂದರೂ ಜೋಸೆಫ್ ಬಿಡುತ್ತಿರಲಿಲ್ಲ. ಬೆಳೆಯುವ ಮಕ್ಕಳು ಚೆನ್ನಾಗಿ ತಿನ್ನಬೇಕು, ನನ್ನ ಜೊತೆನೇ ಊಟ ಮಾಡು ಅನ್ನುತ್ತಿದ್ದರು. ಜೋಸೆಫ್ ರಾತ್ರಿ ಕ್ಲಬ್ಬಿನಿಂದ ತಡವಾಗಿ ಬಂದಾಗ ಬುದ್ಧಿ ಹೇಳುವಷ್ಟು ಸಲಿಗೆ ಬೆಳೆಸಿಕೊಂಡಿದ್ದಳು. ಹೀಗೆ 2 ವರ್ಷ ಕಳೆದವು. ಶಾಂತಮ್ಮನಿಗೆ ಈಗ ವಯಸ್ಸು 10 ವರ್ಷ. ಮೇಜರ್ ಆರೈಕೆಯಲ್ಲಿ ಮೈತುಂಬ ಮಗ್ಗೇರಿಸಿಕೊಂಡು ಸಂಜೆಗೋ ಮುಂಜಾನೆಗೋ ಅರಳಲು ಇಚ್ಛಿಸುವ ಸೂಜಿ ಮಲ್ಲಿಗೆ ಗಿಡದಂತೆ ಕಾಣುತ್ತಿದ್ದಳು. ಕತೆ ಮುಂದುವರಿಯುವುದು. ಪ್ರೀತಿಯ ವೀಕ್ಷಕರೇ, ಈ ರೀತಿಯ ಕತೆ ಕಾದಂಬರಿ ಸಣ್ಣ ಕತೆಗಳಿಗೆ ದೇವನೂರು ಶಿವಮೂರ್ತಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ, ನಮಗೆ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಪ್ರೀತಿಯಿಂದ ಲೈಕ್ ಮಾಡಿ.